ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಯಾನಂದ್ರೆ ಡೈರೆಕ್ಟ್ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಉದಾಹರಣೆ, ಸ್ನಾನ ಮಾಡೋ ಮುಂದೆ ಹಾಡ್ತಿರ್ತೀರಿ, ಸ್ನಾನ ಮಾಡೋ ಮುಂದೆ ಹಾಡ್ತಿರ್ತೀರಿ, ಅದ ಹಾಡನ್ನ ಸ್ಟೇಜ್ ಮೇಲೆ ಬಂದು ಹಾಡಪ್ಪ ಅಂದ್ರೆ ನೀವು ಹಾಡೋದಿಲ್ಲ ಅನಿಸ್ತೀರಿ, ಇಲ್ಲಿ ಭಯ ಬೀಳ್ತೀರಿ. ಅಲ್ಲಿ ಭಯ ಇರಂಗಿಲ್ಲ, ಇಲ್ಲಿ ಭಯ ಇರ್ತದೆ. ನಿಮ್ಗೆ ಹಾಡಕ್ಕೆ ಬರ್ತದೆ ಇಲ್ಲತ್ತಲ್ಲ, ಆದರೆ ಇಲ್ಲಿ ಭಯ ಇರ್ತದೆ. ಆ ಭಯ ಹೋಗ್ಬೇಕಪ್ಪ ಅಂದ್ರೆ ಏನಪ್ಪ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಒಬ್ಬ ಹಾಡುಗಾರ ಇರ್ಬೋದು, ಒಬ್ಬ ಆ್ಯಕ್ಟರ್ ಇರ್ಬೋದು, ಒಬ್ಬ ಡ್ಯಾನ್ಸರ್ ಇರ್ಬೋದು, ಯಾವುದೇ ವ್ಯಕ್ತಿ ಇದ್ರೂ ಅವ್ನು ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಅವ್ನು ಮೊದಲು 10 ಸಲನೋ 20 ಸಲನೋ ಒಳ್ಳೆ ಪ್ರಾಕ್ಟೀಸ್ ಮಾಡಿರ್ತಾನೆ ರೀ. ಪ್ರಾಕ್ಟೀಸ್ ಮಾಡಿ 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 ಪೂರಾ ರೆಡಿಯಾಗಿ ಬಂದು ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮೆನ್ಸ್ ಕೊಟ್ರಂದ್ರೆ ಅವಾಗ ಜನ ಎಲ್ಲ ಚಪ್ಪಾಳೆ ಹೊಡಿತಾರೆ ರೀ. ನಮ್ಮ ಓದು ಹಂಗೆ ರೀ, ನಾವು ಓದಬೇಕು, ಬರಿಬೇಕು. ಆ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂದರೆ ನಾವು ಎಕ್ಸಾಮ್ದಾಗ ಟಾಪರ್ ಆಗ್ತೀವಿ, ಎಕ್ಸಾಮ್ದಾಗ ರ್ಯಾಂಕ್ ಆಗಿ ನಾವು ಸಿಲೆಕ್ಷನ್ ಆಗ್ತೀವಿ. ನಾವು ಓದ್ತೀವಿ, ನೀವು ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ನಿಮ್ಗೆ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಪರೀಕ್ಷೆ ಕುಂಡಿರ್ಬೇಕು. ಮೊದಲೇ ನಿಮ್ಗೆ ಹೇಳ್ತೀನಿ, ಫಸ್ಟ್ ಕಂಡೀಷನ್ ಪರೀಕ್ಷೆ ತೊಗೋತೀವಿ ಅಂದ್ರೆ ಪರೀಕ್ಷೆ ಕುಂಡಿರಲೇಬೇಕು. ನೀವು ಅಲ್ಲಿ ನಿಮ್ಮನ್ನು ನೀವು ತಿಳ್ಕೊಬೇಕು ರೀ. ನನಗೆ ಟೈಮ್ ಎಷ್ಟದ ಎಕ್ಸಾಮ್ದು, 1 ತಾಸು ಟೈಮ್ ಅದ, 1 ತಾಸಿನಾಗ ಎಷ್ಟು ಪ್ರಶ್ನೆಗಳದಾವ, ಆಮೇಲೆ ನಾನು ಎಷ್ಟು ಪ್ರಶ್ನೆಗಳನ್ನು ಬಿಡಿಸ್ತೀನಿ, ಆಮೇಲೆ ನಿಮ್ಮ ಫೀಲಿಂಗ್ ಹೆಂಗೆ ಹಾಕಿರ್ಬೇಕಂದ್ರೆ ಮೇನ್ ಎಕ್ಸಾಮ್ ಏನು ಕುಂಟಿರ್ತೀರಿ ಅದೇ ಫೀಲಿಂಗೇ ಇಲ್ಲಿರ್ಬೇಕು ರೀ. ನನಗೆ ಎಷ್ಟು ಕ್ವಶನ್ಗಳು ಬರ್ತಾವೆ, ನಾ ಎಷ್ಟು ಮಾರ್ಕ್ಸ್ ತೊಗೋಬೋದು ಅನ್ನೋದನ್ನು ನಿಮ್ಮದು ನೀವು ತಿಳ್ಕೊಬೇಕು ರೀ. ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು. ನಾವು ವಾರದಾಗ 2 ಸಲ ಪರೀಕ್ಷೆಯನ್ನು ಮಾಡ್ತೀವಿ, ಆದರೆ ನೀವು ಪ್ರತಿನಿತ್ಯ ಒಂದೊಂದು ಎಕ್ಸಾಮನ್ನು ಬರೀಬೇಕು, ಪ್ರತಿನಿತ್ಯ ಒಂದು ಪೇಪರ್ ರೀ. ಈಗೇನು ಎಲ್ಲ ಅವಕಾಶ ಐತ್ರಿ, ಕ್ವಶನ್ ಪೇಪರ್ ಸಿಗಂಗಿಲ್ಲ ರೀ ಸರ್ ಅನ್ನಂಗಿಲ್ಲ. ನಿಮ್ಗೆ ಮೊಬೈಲ್ ಒಳಗೆ ಎಲ್ಲ ರೀತಿಯ ಅವಕಾಶಗಳು ಸಿಗ್ತಾ ಇರ್ತಾವೆ, ಪುಸ್ತಕಗಳು ಇರ್ತಾವೆ. ಒಂದು ಕ್ವಶನ್ ಪೇಪರ್ನ SSC GD ವಿದ್ಯಾರ್ಥಿಗಳು ನಾವು ಏನು ಹೇಳತ್ತಿರೋದು, ನೀವು ಈಗಾಗಲೇ ಸಬ್ಜೆಕ್ಟಿನ ಪೂರ್ಣ ದಾಂಡಿಗೆ ಬಂದರೆ ಈಗ ಎಲ್ಲ ನಿಮ್ಗೆ ಗೊತ್ತದ. ಈಗ ಪರೀಕ್ಷೆಯನ್ನು ಅಟೆಂಡ್ ಮಾಡ್ಬೇಕು, ಡೈಲಿ ಒಂದು ಪೇಪರನ್ನು ಬರಿಬೇಕು. ನೀವು ಡೈಲಿ ಒಂದು ಪೇಪರ್ ಬರೆದ್ರಪ್ಪ ಅಂದ್ರೆ ಅಲ್ಲಿ ನೀವು ತಿಳ್ಕೊಬೇಕು ನಾವು ಮೆಂಟಲ್ ಎಬಿಲಿಟಿ ಒಳಗೆ ಎಷ್ಟು ಮಾರ್ಕ್ಸ್ ಕರೆಕ್ಟ್ ನಾ ತೊಗೊಂಡು, ಎಷ್ಟು ನನಗೆ ಕರೆಕ್ಟ್ ಬಂದು, ಇನ್ನೂ ಯಾವ ಬಂದಿಲ್ಲ. ಆಮೇಲೆ ಮ್ಯಾಥ್ಸು, GK, ಗ್ರಾಮರು ನಮ್ಗೆ ಎಷ್ಟು ಬಂದು ಯಾವ ಬಂದಿಲ್ಲ ಆ ಬುಕ್ಕನ್ನು ತೆಗೆದು ಓದ್ಬೇಕು. ನಾವು ಯಾವ ಬಂದಿಲ್ಲ ಅದ್ರ ಮೇಲೆ ನಾವು ಓದ್ಬೇಕು. ಉದಾಹರಣೆ, ಒಂದು ಬ್ಲಡ್ ರಿಲೇಷನ್ಸ್ ಅಂತ ಇಟ್ಕೋರಿ. ಬ್ಲಡ್ ರಿಲೇಷನ್ಸ್ ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದಾಗ ಆ ಪಾಠವನ್ನು ಪೂರ್ಣ ಕ್ಲಿಯರಾಗಿ ನಾವು ತಿಳ್ಕೊಬೇಕು. ಯಾವ್ದು ಬೇಕಾದಿರಲಿ, ನಾವು ಮ್ಯಾಥ್ಸ್ ಒಳಗಿದ್ದಾಗ ಒಂದು ಸಿಂಪಲ್ ಇಂಟ್ರೆಸ್ಟ್ ರೀ, ಅದು ಕರೆಕ್ಟಾಗಿ ಬಿಡಿಸ್ದಾಕ ಬರ್ತಾ ಇಲ್ಲ, ಅದರ ಸೂತ್ರಗಳು ಏನೇನದಾವೆ ಪ್ರತಿಯೊಂದನ್ನು ನಾವು ತಿಳ್ಕೊಬೇಕು. ಜನರಲ್ ನಾಲೆಜ್ ಒಳಗೆ ಎಷ್ಟು ಕ್ವಶನ್ ಬಂದವು, ನನಗೆ ಎಷ್ಟು ಬಂದವು, ಇನ್ನು ಯಾವುದ್ರ ಮೇಲೆ ನಾವು ಓದಬೇಕು ಅನ್ನೋದನ್ನು ಫೋಕಸ್ ಮಾಡಿ ನೀವು ಸರ್ಚ್ ಮಾಡ್ಬೇಕು. ಆ ರೀತಿ ಮಾಡಿದರೆ ಮಾತ್ರ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಕ್ಸಸ್ ಆಕ್ಕಿರಿ. ನೆನಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ರೀ. ನೆನಪಿಟ್ಕೋಬೇಕು, ಯಾವ್ದು ನನಗೆ ಬರೋದಿಲ್ಲ ತಿಳ್ಕೊಂಡು ನಾವು ಓದಬೇಕು. ಆಮೇಲೆ ಇನ್ನೊಂದು ಓದುವಾಗ ಏನು ಮಾಡೋದಂದ್ರೆ 4 ಭಾಗಗಳದಾವ ರೀ. SSC GD ಅವ್ರಿಗೆ ಹೇಳ್ತೇನೆ ನಿಮ್ಗೆ, 4 ಭಾಗ ಅದಾವೆ. 4 ಭಾಗದಲ್ಲಿ ನಾವು ಫಸ್ಟ್ ಹೆಂಗೆ ಓದೋದು ಮೆಥಡ್ಪ ಅಂದ್ರೆ, ಸಣ್ಣ ಪಾಠ ಯಾವುದು ಅವನು ತಗೋದು. ಫಸ್ಟ್ ಸಣ್ಣ ಪಾಠ, ಈಸಿ ಪಾಠ ಫಸ್ಟ್ ಅಂತ ತಗೋದು. ಅಂದರೆ ಒಂದು ಓದ್ತೀವಿ ನಾವು, ಓದಿದ ಮೇಲೆ ನಮ್ಗೆ ಏನೊಂದು ನಂಬಿಕೆ ಅಂದರೆ ನಾ ಇದ್ರಾಗ ಯಾವ ಕ್ವಶನ್ ಬಿದ್ದರೂ ನಾ ಬಿಡಿಸ್ತೀನಿ. ನಿಮ್ಗೆ ನಂಬಿಕೆ ಬರ್ಬೇಕು. ಫಸ್ಟ್ ಬಿಡಿಸ್ತೀನಿ, ಆಮೇಲೆ 2ನೇದು, ಆಮೇಲೆ 3ನೇದು, ಆಮೇಲೆ 4ನೇದು, 4 ಭಾಗಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಬಿಡಿಸಿರಪ್ಪ ಅಂದರೆ ನಿಮ್ಗೆ ನಂಬಿಕೆ ಬರ್ಬೇಕು. ಅದು ಇಂಪಾರ್ಟೆಂಟ್. ನಾ ಪಾಸ್ ಹಾಕಿನಿ. ನೀವಂತೂ ಈ ಸಲ ನಮ್ಮ ತರಬೇತಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಹಾಕಿರಿ SSC GD. ನನಗೆ ಗೊತ್ತದ, ಯಾಕಂದ್ರೆ ಹುಡುಗರು ಭಾಳ ಅಂದ್ರೆ ಭಾಳ ಒಳ್ಳೆಯವ್ರದ್ರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.